ಇತ್ತೀಚೆಗೆ ನಡೆದಂಥ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ವಿ. ಒಪ್ಕೊಳ್ತೇನೆ, ಒಂದು ಉಪಚುನಾವಣೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಪರವಾಗಿ ಮತದಾರರ ಒಲವಿರ್ತದೆ. ಮತ್ತು ಈ ಉಪಚುನಾವಣೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಒಂದು ಅನುಕಂಪ, ಎರಡನೇದು ಆಡಳಿತ ಪಕ್ಷದ ವ್ಯವಸ್ಥೆಗಳು. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆನಲ್ಲಿ 15 ದಿನಗಳ ಕಾಲ ಬಿಟ್ಟಿರುವಂಥದ್ದು. ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ ಹಳ್ಳಿಗೆ ಬಂದು ಕೂತಿರುವಂಥದ್ದು. ಅಂದರೆ ಇದು ಯಾವುದೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪರವ್ರು ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗಲೂ ಸಹ ಈ ರೀತಿ ಉಪಚುನಾವಣೆಗಳನ್ನು ಎದುರಿಸಿದ್ದೇವೆ. 17 ಕ್ಷೇತ್ರದ ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳನ್ನು ನಾವು ಕೂಡ ಗೆದ್ದಿದ್ದೇವೆ. ಸೊ ಸಹಜವಾಗಿಯೇ ಮತದಾರರ ಒಲವು ಆಡಳಿತ ಪಕ್ಷದ ಪರವಾಗಿ ಇದ್ದರೂ ಸಹ ಈ ಬಾರಿ ಬಾಗಲಕೋಟೆನಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ಲುವುದಕ್ಕೆ ಬಹಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತು ಎರಡೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸ್ಥಳೀಯ ಮುಖಂಡರುಗಳು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಗೊಂದಲಗಳಿತ್ತು, ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂಥೇಳಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಮತ ಬರಲಿಲ್ಲ. ವಿಶೇಷವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರ ಬಗ್ಗೆ ಹೇಳೋದಾದರೆ, ಅವರೇನು ಹಿಂದಿನಿಂದನೂ ಕೂಡ ಬಡವರ ಮಧ್ಯೆ ಇದ್ಕೊಂಡು ಬಡವರ ಮಧ್ಯೆ ಅವರ ಒಡನಾಟ ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಅನುಕೂಲ ಆಯಿತು. 64,000 ಬಹುತೇಕ 64,000 ಮತಗಳನ್ನು ಕೂಡ ಪಡೆದುಕೊಂಡ್ರು. ನಾವು ಹತ್ತತ್ರ 70,000 ಮತಗಳನ್ನು ಪಡಿಬೇಕು ಅನ್ನೋ ಒಂದು ಟಾರ್ಗೆಟನ್ನು ಇಟ್ಟು ನಾವೆಲ್ಲರೂ ಕೂಡ, ನಮ್ಮೆಲ್ಲ ಮುಖಂಡರು, ಜಿಲ್ಲಾಧ್ಯಕ್ಷ ನೇತೃತ್ವದ ಎಲ್ಲರೂ ಕೂಡ ಅದಕ್ಕೆ ಶ್ರಮವನ್ನು ಹಾಕಿದರು. ಆದರೆ ಕೊನೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ. ನಾನು ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಬಗ್ಗೆ ಯಾವ ರೀತಿ ಹಣ ಬಲ ಯಾವುದು ಕೂಡ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದೇ ಸಂದರ್ಭದಲ್ಲಿ ಹೇಳ್ತೇನೆ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ತಮ್ಮ ಎಲ್ಲ ಶಕ್ತಿ ಮೀರಿ ಗೆಲ್ಲಬೇಕು ಅನ್ನುವ ಒಂದು ಹಠವನ್ನು ತೊಟ್ಟು ನಮ್ಮೆಲ್ಲ ಸಂಘಟನೆ ಸಹಕಾರ ಎಲ್ಲದರ ಪರಿಣಾಮ ಒಳ್ಳೆ ಚುನಾವಣೆ ಅವರು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ಅಂತ ಅಂದ್ಕೊಳ್ತೇನೆ. ನಾನು ಈ ಸಂದರ್ಭ ಇಷ್ಟ ಹೇಳ್ತೇನೆ, ಒಂದು ಕಡೆ ನಮ್ಮ ಅಜಯ್ ಕುಮಾರ್ ಅವರು ಕೂಡ ಕಳೆದ ಬಾರಿ ಚುನಾವಣೆ ನಿಂತು ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಅದೇ ರೀತಿ ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಾಗಲಿ, ಅವರ ನಡವಳಿಕೆ, ನಾನು ಕೂಡ ಇಬ್ಬರ ನಡವಳಿಕೆ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ. ಯಾವ ರೀತಿ ಜನಾನುರಾಗಿಯಾಗಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಖಂಡಿತ ಬರುವಂಥ ದಿನಗಳು ಅದು ಭಾರತೀಯ ಜನತಾ ಪಾರ್ಟಿ ದಿನಗಳು. ನೋಡಿದರೆ ಯಾವ ರೀತಿ ಪಶ್ಚಿಮ ಬಂಗಾಳ 10 ವರ್ಷದಿಂದ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಶಾಸಕ ಗೆಲ್ತೀವಿ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಮಮತಾ ಬ್ಯಾನರ್ಜಿ, ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಸತತವಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂಥ TMC ಪಕ್ಷದ ಸೊಕ್ಕನ್ನು ಮುರಿದು ಅಧಿಕಾರದ ಮದದಿಂದ ಏನು ತೇಲ್ತಾ ಇದ್ದರು ಮಮತಾ ಬ್ಯಾನರ್ಜಿಯವರು, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇತ್ತು, ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿ, ವಿಶೇಷವಾಗಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ,
ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರ ನೇತೃತ್ವದಲ್ಲಿ ಮತ್ತು ಅಮಿತ್ ಶಾ ಜಿ ಅವರ ಮಾನ್ಯ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಜಿ ಅವರ ಚಾಣಾಕ್ಷ ನಡೆ, ಕಾರ್ಯಕರ್ತರ ಪರಿಶ್ರಮ ಇವೆಲ್ಲದರ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾರು ಏನೇ ಹೇಳಲಿ 28ರ ಚುನಾವಣೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಇಂಥ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೂಡ ಅದೇ ಹೇಳಿರುವಂಥದ್ದು, ನಾವು ಯಾರು ಕೂಡ ಚುನಾವಣೆ ಹಿನ್ನಡೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ತಲೆಯಲ್ಲಿ ಹಿಡ್ಕೊಳ್ದೇನೆ ಇನ್ನೂ ಹೆಚ್ಚು ಸಂಘಟನೆ ಜಿಲ್ಲೆನಲ್ಲಿ ಆಗಬೇಕಾಗಿದೆ, ಕ್ಷೇತ್ರದಲ್ಲೂ ಕೂಡ ಆಗಬೇಕಾಗಿದೆ. ನಾನು ಇವತ್ತೇ ನಮ್ಮ ಮಾಧ್ಯಮದ ಸ್ನೇಹಿತರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಮುಖಂಡರ ಶ್ರಮ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಇರ್ಬೋದು, ಅಜಯ್ ಇರ್ಬೋದು, ನಮ್ಮ ಶಿವಕುಮಾರ್ ಅವರು ಇರ್ಬೋದು, ಎಲ್ಲರೂ ಕೂಡ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಎಲ್ಲರ ಶ್ರಮ ಇದೆ. ಇವತ್ತು ಎಲ್ಲ ಸಮಸ್ಯೆಗಳನ್ನು ವ್ಯತ್ಯಾಸಗಳನ್ನು ಬದಿಗಿಟ್ಟು ರೇಣುಕಾಚಾರ್ಯ ಆದಿಯಾಗಿ ಸಿದ್ದೇಶಣ್ಣವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮನ ಹಾಕಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಮುಂದಿನ ಚುನಾವಣೆ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಗತವೈಭವ ದಾವಣಗೆರೆಯಲ್ಲಿ ಮರುಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತೇವೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವರ ರಾಜಕೀಯ ಭವಿಷ್ಯನೂ ಕೂಡ ಉಜ್ವಲವಾಗಿದೆ. ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಅವರಾಗಲಿ ಎಲ್ಲರೂ, ನಾನು ರಾಜ್ಯದ ಅಧ್ಯಕ್ಷನಾಗಿ ಭಾಳ ಜವಾಬ್ದಾರಿಯುತವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ನಮಗೆ ಒಳ್ಳೆಯ ಕಾರ್ಯಕರ್ತನ ಗುರುತಿಸ್ತಕ್ಕಂಥದ್ದು, ಅವರನ್ನು ಸಂಘಟನೆ ಜೋಡಿಸ್ತಕ್ಕಂಥದ್ದು, ಅವರಿಗೆ ಶಕ್ತಿ ತುಂಬುವಂಥದ್ದು ನಾನು ಅಧ್ಯಕ್ಷ ನನ್ನ ಕರ್ತವ್ಯವೂ ಕೂಡ ಇದೆ. ಅದನ್ನು ಬರೋದಿಂದ ನಾನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನಮ್ಮೆಲ್ಲ ಕಾರ್ಯಕರ್ತರು ನಾನು ತಮ್ಮ ಮುಖೇನ ವಿನಂತಿ ಮಾಡ್ತೇನೆ, ಈ ಸೋಲು ಇದರಿಂದ ಹತಾಶರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸನ್ಮಾನ್ಯ BS ಯಡಿಯೂರಪ್ಪರವರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ, ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ, ಸವಾಲುಗಳನ್ನು ಎದುರಿಸಿದ್ದಾರೆ. ಇಂಥ ಸಂದರ್ಭಗಳನ್ನು ಭಾಳ ಗಟ್ಟಿಯಾಗಿ ಎದುರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಯಡಿಯೂರಪ್ಪವ್ರ ಮಗ ಆಗಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತೊಂದು ಮಾತು ಹೇಳ್ತಾ ಇದ್ದೇನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಗತವೈಭವ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬರಬೇಕು, ಮತ್ತೆ ಮರುಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆನ ಬಲಪಡಿಸಿ ರಾಜ್ಯದಲ್ಲಿ BJP ಮರುಪ್ರತಿಷ್ಠಾಪನೆ ಆಗಬೇಕು. ಎಲ್ಲ ಹಿರಿಯರ ಆಶೀರ್ವಾದದಿಂದ ಬರೋದ್ರಿಂದ ನಾನು ಅದನ್ನು ಮಾಡ್ತೇನೆ.